ಸೈನ್ ಹಾಕ್ಸ್ಕೊಡೋದು, ವಿಡಿಯೋಗಳನ್ನು ಮಾಡಬೇಕು ಅಂತ ಇದೆ. ಇವರೇ ಒದಗಿಸಿರುವ ಡಾಕ್ಯುಮೆಂಟ್ಸ್ ಪ್ರಕಾರ ಅಲ್ಲಿ ಕ್ಯಾಮೆರಾದಲ್ಲಿ ನಾವು ಸೆರೆ ಹಿಡಿದಿದ್ದೀವಿ, ಏನೇನು ಸೀಸ್ ಮಾಡ್ತಿದ್ದೀವಿ, ಗೋಣಿ ಚೀಲಗಳು, ಆ ಗೋಣಿ ಚೀಲಗಳನ್ನು ವಿಡಿಯೋಗ್ರಾಫ್ ಫೋಟೋ ಮಾಡಿದ್ದಾರೆ. ಅದರಲ್ಲಿ ನಾವು ಕ್ಯಾಮೆರಾದಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಮಿರರ್ ರಿಫ್ಲೆಕ್ಟ್ ಆಗಿದೆ, ಫೋನ್ ಅಲ್ಲಿ ಮಾಡಿದ್ದಾರೆ. ಇದು ಒಂದು ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಸೊ ಇವೆಲ್ಲ ಪ್ರಮುಖವಾದ ಪಾಯಿಂಟ್ಸ್ ಡಿಫೆನ್ಸ್ ಪರವಾಗಿ ಆಗುತ್ತೆ. ಆಮೇಲೆ ಮಲ್ಟಿಪಲ್ ತಿಳಿಸ್ತಾರೆ. ಇವರು ತಿರ್ಗಾ ಒಂದ್ ಸೆಂಚುರಿ ಮಾಡಿದಾಗ ತಿರ್ಗಾ ಮನೆಗೆ ತಿಳ್ಕೊಳ್ಳಿ, ಇವ್ರು ಏನ್ ಓದುವ ಅನ್ನೋದು ಪ್ರಶ್ನೆ. ಓಕೆ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಿರೋದು. ಒಂದು ವಿಚಾರ ಅಂದ್ರೆ, ಒಂದು ಇತಿಹಾಸ ತಿರುಗಿ ನೋಡುವಂತ ಒಂದು ಕೇಸು ಏನಪ್ಪಾ ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿರೋಂಥದ್ದು. ಒಂದಿಷ್ಟು ಜನಕ್ಕೆ ಖುಷಿ ಆಯ್ತು, ಒಬ್ಬ ಪ್ರಭಾವಿ ಆದ್ರೂ ತಪ್ಪು ಮಾಡಿದಾಗ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಒಂದಿಷ್ಟು ಜನರಿಗೆ ಎಲ್ಲೋ ಒಂದ್ ಕಡೆ ಇಂಥ ಒಂದು ದೊಡ್ಡ ಕೇಸು, ಇಂಥ ಒಂದು ಸೆನ್ಸಿಟಿವ್ ಕೇಸು ಇಷ್ಟು ಬೇಗ ತೀರ್ಪು ಬಂದಿದೆಯಲ್ಲ ಅನ್ನೋದು ಅನುಮಾನ ಇದೆ. ಇದ್ರ ಬಗ್ಗೆ ನಮ್ಮ ಅಡ್ವೊಕೇಟ್ ಕಾರ್ತಿಕ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈ ಕೇಸ್ ಬಗ್ಗೆ ನಾನು ಕೆಲವರು ಒಂದಿಷ್ಟು ವಾದ ಏನಪ್ಪಾ ಅಂದ್ರೆ, ಹರಿ ಆಯ್ತಾ ಜಡ್ಜ್ಮೆಂಟು, ಇಷ್ಟು ಬೇಗ ಟ್ರಯಲ್ಸ್ ಮುಗಿದೋಯ್ತಾ ಅನ್ನೋ ತರ ಪ್ರಶ್ನೆ ಬರ್ತಾರೆ. ಸೊ ಆಸ್ ಅ ಡಿಫೆನ್ಸ್ ಲಾಯರ್ ಏನ್ ಹೇಳ್ತೀರಾ ಸರ್? ನೋಡಿ, ಇದು ಮೊನ್ನೆ ನೀವು ಬಂದು ನನ್ಗೆ ಹೇಳಿದ್ರಿ ಕೇಸ್ ಬಗ್ಗೆ ಮಾತಾಡಬೇಕು ಅಂತ. ನನಗಾಗ ಜನರಲ್ ಮಾಹಿತಿ ನನಗೆ ಏನ್ ತಿಳಿದಿತ್ತು ನಾನು ತಿಳಿಸ್ಕೊಟ್ಟೆ. ಇನ್ಡೆಪ್ತ್ ಮಾಹಿತಿ ನನಗೆ ಈ ಒಂದು ಕೇಸಿನ ಬಗ್ಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ನಮ್ಮ ಸ್ನೇಹಿತರು ಜಡ್ಜ್ಮೆಂಟ್ ಕಾಪಿ ಕಳಿಸಿದ್ರು. ಈ ಒಂದು ಕೇಸ್ನ ಯಾರು ನಡೆಸಿದ್ರಲ್ಲ ಅವ್ರ ಆಫೀಸ್ ನಲ್ಲಿ ನನ್ನ ಒಬ್ಬ ಸ್ನೇಹಿತ ಇದ್ದಾರೆ, ಅವರು ಕಳಿಸಿ ಕೊಟ್ರು. ಸೊ ಅದನ್ನ ನಾನು ನೋಡಿದಾಗ ಏನ್ ಅನಿಸ್ತು ಅಂತ ಹೇಳಿದ್ರೆ, ಇದು 3 to 4 months ಅಲ್ಲಿ ಜಡ್ಜ್ಮೆಂಟ್ ಮಾಡಿದ್ದಾರೆ. ಸೊ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬರಿಡ್ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಂದು ಇದೇ ರೀತಿ ಬೇರೆ ಎಲ್ಲಾ ಕೇಸಸ್, ಇದು ಒಂದೇ ರೇಪ್ ಕೇಸ್ ಅಲ್ಲ, ತುಂಬಾ ಕೇಸಸ್ಗಳಿದೆ. ಈ ಎಲ್ಲಾ ಕೇಸಸ್ ಇದೇ ರೀತಿ 3 ತಿಂಗಳಲ್ಲಿ ಮುಗಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಬೇರೆ ಎಲ್ಲ ವಿಕ್ಟಿಮ್ಸ್ಗಳಿಗೂ ಅವ್ರಿಗೂ ನ್ಯಾಯ ಸಿಕ್ತಕ್ಕ ಆಗುತ್ತೆ. ಆಯ್ತಾ? ಇದು ಒಂದು. ಆಮೇಲೆ ಇನ್ನೊಂದು, ನಾನು ಜಡ್ಜ್ಮೆಂಟ್ ಕಾಪಿನ ಗಮನಿಸಿದಾಗ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಾನು ಫಸ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಜಡ್ಜ್ಮೆಂಟ್ ಎಲ್ಲ ಮಾಡಿದ್ದಾರೆ, ಕನ್ವಿಕ್ಷನ್ ಆಗಿದೆ, ಓಕೆ. ಅದರಲ್ಲಿ ನಮ್ಮ ವಕೀಲ ಮಿತ್ರರ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ನೆಸೆಸರಿ. ಯಾಕಂದ್ರೆ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ಅಡ್ವೊಕೇಟ್ಸ್ ಎಲ್ಲರೂ ಡಿಫೆನ್ಸ್ ತಗೋತಾರೆ, ಇಟ್ ಈಸ್ ದೇರ್ ಪ್ರೊಫೆಷನಲ್ ಎಥಿಕ್ಸ್. ಆಯ್ತಾ? ಅದರಲ್ಲಿ ಏನು ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿ ಡಿಫೆನ್ಸ್ ಕೌನ್ಸಿಲ್ ಫಾರ್ ದಿ ಅಕ್ಯೂಸ್ಡ್ ಇಸ್ ಟ್ರೈಯಿಂಗ್ ಟು ಎಲಾಬ್ರೇಟ್ ದಿ ಟ್ರಯಲ್. ಅಂದ್ರೆ ಜಾಸ್ತಿ ಅದನ್ನ ಎಳಿಯಕ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಎಳಿತಾ ಇದ್ದಾರೆ? 3 ತಿಂಗಳಲ್ಲಿ ಮುಗಿಸಿದ್ದಾರೆ. ಒಂದು ರೇಪ್ ಕೇಸ್ 376 ಕೇಸ್ ಅಲ್ಲಿ ಮಿನಿಮಮ್ 1 4 to 5 years 6 years ಆಗುತ್ತೆ. 3 to 4 years ಅಟ್ಲೀಸ್ಟ್ ಆಗೇ ಆಗುತ್ತೆ ಎಲ್ಲ ಎಕ್ಸಾಮಿನೇಷನ್ ಮಾಡೋ ಅಷ್ಟರಲ್ಲಿ. ಸೊ ಈ ಕೇಸಲ್ಲಿ 3 ತಿಂಗಳು ಅದನ್ನು ಡಿಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಮಾಡಿದ್ದಾರೆ. ಅದು ಅಡ್ವೊಕೇಟ್ ಬಗ್ಗೆ ಅಲಿಗೇಷನ್ ಮಾಡಿದ್ದಾರೆ. ಅದು ಒಂದು ಪ್ರಮುಖವಾದ ಅಂಶ. ಅದು ಮಾಡಬಾರ್ದಾಗಿತ್ತು. ಯಾಕಂದ್ರೆ ಅವ್ರು ಒಬ್ರಿಗೆ ಮಾಡಿದ್ರೆ ಈಗ ನಮ್ಮೆಲ್ರಿಗೂ ಮಾಡ್ದಂಗೆ, ಅದು ಅಡ್ವೊಕೇಟ್ಸ್ ಎಲ್ರಿಗೂ ಅದು ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಈಸ್ ಆಲ್ಸೋ ಮೈ ಕೊಲೀಗ್ ಬ್ರದರ್. ಅರ್ಥ ಮಾಡ್ಕೊಂಡ್ರೆ, ಈಗ ನಾಳೆ ದಿನ ನಾವು ಕ್ರಿಮಿನಲ್ ಕೇಸಸ್ಗಳು ನಡೆಸ್ತಾ ಇರ್ತೀವಿ. ಈಗ ನಾಳೆ ದಿನ ನಾವು ಮರ್ಡರ್ ಕೇಸ್ಗಳು ಅದು ಇದು ನಡೆಸ್ತಾ ಇರ್ತೀವಿ. ನಮಗೆ ಏನಾದ್ರು ಒಂದಂದ್ರೆ ಅವ್ರು ಬರ್ತಾರೆ, ಅವ್ರಿಗೆ ಏನಾದ್ರು ಅಂದ್ರೆ ನಾವು ಹೋಗ್ತೀವಿ. ಸೊ ಇವತ್ತು ಏನಾಗಿದೆ, ಜಡ್ಜ್ಮೆಂಟ್ ತರ ಪಾಸ್ ಮಾಡ್ಬೇಕಾಗಿತ್ತು. ಬಟ್ ಅದರಲ್ಲಿ ಅಡ್ವೊಕೇಟ್ ನ ಹೆಸರು ತರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಂದು ಫಸ್ಟ್ ಪ್ರಶ್ನೆ. ಇನ್ನೊಂದು, 3 ತಿಂಗಳಲ್ಲಿ ಈ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ 3 ತಿಂಗಳಲ್ಲಿ ಮಾಡಿರೋದು ನನ್ನ ಪ್ರಕಾರ ಮಾಡ್ಲಿ, ಅದು CRPC ಯಲ್ಲೂ ಪ್ರಾವಿಷನ್ ಇದೆ, ಕಾನೂನು ಹೇಳುತ್ತೆ 3 ರಿಂದ 4 ತಿಂಗಳು 6 ತಿಂಗಳು ಒಳಗಡೆ ಮುಗಿಸ್ಬೇಕಂತ ಹೇಳುತ್ತೆ. ಈ ಒಂದೇ ಕೇಸ್ ಅಲ್ಲ, ಎಲ್ಲ ಕೇಸನ್ನು ಮಾಡ್ಬೇಕು. ಅದೇ ಕೋರ್ಟ್ ಹಾಲ್ ಅಲ್ಲಿ, MPMLA ಕೋರ್ಟ್ ಹಾಲ್ ಅಲ್ಲಿ ಬೇರೆ ಏನು ಕೇಸಸ್ ಇದೆ, ಬೇರೆ ಏನು ರೇಪ್ ಕೇಸಸ್ ಇದೆ, ಅದನ್ನು ಬೇಗ ಮುಗಿಸ್ಬೇಕು. ಇದು ಒಂದೇ ಕೇಸ್ ಅಂತೂ ಈಗ ಏನ್ ಮಾಡಿದ್ದಾರೆ ಆ ರೀತಿ ಎಲ್ಲ ಕೇಸನ್ನು ಮುಗಿಸ್ಬೇಕು ಅಂತ ನನ್ನ ಒಂದು ವಿನಂತಿ ಎಲ್ರು ಪರವಾಗಿ. ಆಮೇಲೆ ಅಡ್ವೊಕೇಟ್ ಬ್ರದರ್ ಬಗ್ಗೆ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ತಂದಿರೋದು ಅದು ನನಗೇನೋ ಸರಿ ಕಾಣಿಸಿಲ್ಲ. ಓಕೆ ಸರ್, ಅದನ್ನ ಬಿಟ್ರೆ ಇವಾಗ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಅವರು. ಈಗ ಇಷ್ಟೆಲ್ಲ ಸಾಕ್ಷಿಗಳಿದೆ, ವಿಡಿಯೋ ಸಾಕ್ಷಿಗಳಿದೆ, ಮತ್ತೆ ಪ್ರತ್ಯಕ್ಷ ಪಂಚನಾಮಿನಲ್ಲಿ ಬಟ್ಟೆಗಳು ಸಿಕ್ಕಿದ್ದು, ಈ ತರದೆಲ್ಲ ಸಾಕ್ಷಿ ಇದೆ. ಇಷ್ಟೆಲ್ಲ ಸಾಕ್ಷಿ ಇದ್ದಾಗ ಅವ್ರು ಹೈಕೋರ್ಟ್ಗೆ ಅಪೀಲ್ ಹೋದಾಗ ಸೊ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ಅನ್ಸುತ್ತಾ? ಏನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಅವ್ರು ಬೇಲ್ ತಗೋಬಹುದು? ನೋಡಿ, ಬೇಲ್ ಇದರಲ್ಲಿ ಸಿಕ್ಕೇ ಇಲ್ಲ. ಫಸ್ಟ್ ಪಾಯಿಂಟ್, ಬೇಲ್ಗೆ ಇವರು ಫಸ್ಟ್ ಅಪ್ಲೈ ಮಾಡಿದ್ದಾರೆ.
ಯಾಕೆ ನನ್ನ ಪ್ರಕಾರ ಯಾಕೆ ಸಿಕ್ಕಿಲ್ಲ ಅಂದ್ರೆ ಅವನು ದೇಶ ಬಿಟ್ಟು ಓಡೋಗಿದ್ದ, ಒಂದು ಎಷ್ಟು ದಿನ ಓಡೋಗಿದ್ರು ಗೊತ್ತಿಲ್ಲ ಹೌದು, ನನಗೆ. ಸ್ವಲ್ಪ ದಿನ ಸ್ವಲ್ಪ ದಿನ ಆದೇಶಕ್ಕಿಂತ ಮುಂಚೆ ಹೋಗಿದ್ರು. ಸೊ ಆದ್ರಿಂದ ಆ ಒಂದು ಪ್ರಮುಖವಾದ ಕಾರಣ ಇಟ್ಕೊಂಡು ಬೇಲ್ನ ರಿಜೆಕ್ಟ್ ಮಾಡಿರ್ತಾರೆ. ಮೇನ್ ಬೇಲ್ನ ಕಂಡೀಷನ್ಸ್ ಏನಾಗಿರುತ್ತಂತೆ, ಜುರಿಸ್ಟಿಕ್ಷನ್ ಅನ್ನು ಬಿಟ್ಟು ಹೋಗ್ಬಾರ್ದು. ಈ ತರ ಒಂದು ಅಲೈಸ್ಡ್ ಅಫೆನ್ಸ್ ಆಗಿದ್ರು ಸಹ ಅವರೇ ಬಂದು ಸರೆಂಡರ್ ಆಗಿದ್ರೆ ಬೇಲ್ ಮಾಡ್ಕೋಬಹುದಾಗಿತ್ತು ಈ ಒಂದು ಕೇಸಲ್ಲಿ. ಬಟ್ ಅವ್ರು ಅದ್ ಮಾಡಿಲ್ಲ. ಇದಾಗಿ ಅವರು ಬೇರೆ ದೇಶಕ್ಕೆ ಹೋಗಿದ್ರಿಂದ ಬೇಲು ಸಿಕ್ಕಿಲ್ಲ ಇನ್ನೂವರೆಗೂ. ಸೊ ಬೇಲ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಟ್ರಯಲ್, ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್. ಫಸ್ಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಚಾರ್ಜ್ ಶೀಟ್ ಅನ್ನು ಆದ್ಮೇಲೆ ಚಾರ್ಜ್ ಆಗುತ್ತೆ. ಚಾರ್ಜ್ ಆದ್ಮೇಲೆ ಎವಿಡೆನ್ಸ್ ಪೋಸ್ಟ್ ಆಗುತ್ತೆ. ಫಸ್ಟ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್, ಪ್ರಾಸಿಕ್ಯೂಷನ್ ಅಲ್ಲಿ ಯಾವ್ಯಾವ ವಿಟ್ನೆಸ್ ಅನ್ನ ಚಾರ್ಜ್ ಶೀಟ್ ಅಲ್ಲಿ ಮಾಡಿರ್ತಾರೆ ಅದನ್ನೆಲ್ಲ ಫಸ್ಟ್ ಚೀಫ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಾದ್ಮೇಲೆ ಅವರು ಪ್ರಜ್ವಲ್ ಪರವಾದ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ಆಮೇಲೆ ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಆಮೇಲೆ ಫೈನಲ್ ಆಗಿ ಜಡ್ಜ್ಮೆಂಟ್ ಬರುತ್ತೆ. ಇವಿಷ್ಟು ನಡೆಯೋದಕ್ಕೆ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ಏನ್ ತಗೊಳುತ್ತೆ, 1.5 2 ವರ್ಷ ಅಟ್ಲೀಸ್ಟ್ ತಗೊಳುತ್ತೆ. ಬಟ್ ಈ ಒಂದು ಕೇಸಲ್ಲಿ 3 ತಿಂಗಳಲ್ಲಿ ಮುಗಿಸಿದ್ದಾರೆ. ಸೊ ಆದ್ರಿಂದ ಏನು ಸಾಕ್ಷ್ಯಾಧಾರಗಳು ಏನು ಈ ಒಂದು ಕೇಸ್ಗಳಲ್ಲಿ ಪ್ರಮುಖವಾದ ಸಾಕ್ಷಿಗಳು ಇದೆ ಅದನ್ನ ಸರಿಯಾಗಿ ಇವರು ಪರಿಗಣನೆಗೆ ತಗೊಂಡಿಲ್ಲ ಲೋಯರ್ ಕೋರ್ಟ್. ಸೊ ಆದ್ರಿಂದ ಯಾವ್ದಾವ್ದು ತಗೊಂಡಿಲ್ಲ, ನಮಗೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದನ್ನ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡಬಹುದು. ನಾವು ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ. ಈಗಾಗಲೇ ಅಪೀಲ್ ಕೂಡ ಹಾಕೊಂಡಿದ್ದಾರೆ. ಸರ್, ಏನೇನ್ ಪಾಯಿಂಟ್ ರೈಸ್ ಮಾಡಬಹುದು ಹೈಕೋರ್ಟ್ ಅಲ್ಲಿ? ಅಂದ್ರೆ ಈಗ ನೀವು ಕೆಲವೊಂದನ್ನ ಸಾಕ್ಷಿಗಳನ್ನ ಪರಿಗಣನೆ ಮಾಡಿಲ್ಲ ಅಂತ ಹೇಳಿದ್ರಿ. ಸೊ ಏನೆಲ್ಲ ಮಾಡಿಲ್ಲ, ಏನನ್ನ ನೀವು ಎತ್ತಿಡಿಬಹುದು ಹೈಕೋರ್ಟ್ ಅಲ್ಲಿ? ನೋಡಿ, ಇದರಲ್ಲಿ ನಾನು ಜಡ್ಜ್ಮೆಂಟ್ ಕಾಪಿ ಓದ್ದಂಗೆ ನಾನೇನು ಪ್ರಜ್ವಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತನೋ ಬೇರೆ, ಇವತ್ತು ಕಾನೂನಿನ ಪ್ರಕಾರ ಆಸ್ ಎನ್ ಅಡ್ವೊಕೇಟ್ ನಾನು ಏನ್ ಹೇಳ್ಬೇಕು ಹೇಳ್ತಾ ಇದ್ದೀನಿ. ಆಯ್ತಾ? ಇವತ್ತು ಪ್ರಜ್ವಲ್ ಆ ಒಂದು ಇದ್ರಲ್ಲಿ ಇರ್ತಾರೆ, ನಾಳೆ ಯಾರು ಮಾತಾಡ್ತಾರೆ ಅವರು ಇರ್ತಾರೆ, ಅವ್ರಿಗೂ ನಾವು ಮಾಡ್ಬೇಕಾಗಿರುತ್ತೆ. ಇಟ್ ಈಸ್ ಅವರ್ ಪ್ರೊಫೆಷನಲ್ ಎಥಿಕ್ಸ್. ಓಕೆ. ಕನ್ವಿಕ್ಟೆಡ್ ರೇಪಿಸ್ಟ್ ಆಲ್ಸೋ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಗೆಟ್ ಎ ಪ್ರಾಪರ್ ಲೀಗಲ್ ಡಿಫೆನ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಎ ಸಾಂವಿಧಾನಿಕ ಹಕ್ಕದು. ಸೊ ಆದ್ರಿಂದ ಈಗ ಏನೇನು ತಗೊಬಹುದು ಅವನು ಡಿಫೆನ್ಸ್ ಅಂತ ನೀವು ಕೇಳಿದ್ರಿ. ಕನ್ವಿಕ್ಷನ್ ಆಗಿದೆ, ಒಳ್ಳೆ ಜಡ್ಜ್ಮೆಂಟ್, ಓಕೆ. ಇದರಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಏನಿದೆ ಅದನ್ನ ಪರಿಗಣನೆಗೆ ತಗೊಂಡಿಲ್ಲ. ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ರೇಪ್ ಎಲ್ಲಾಗಿದೆ ಆ ಒಂದು ಬಿಲ್ಡಿಂಗ್ ಅಲ್ಲಿ, ಆ ಒಂದು ಬಿಲ್ಡಿಂಗು ಓನರ್ ಯಾರಿದ್ದಾನೆ ಆ ಓನರ್ಶಿಪ್ ನ ಕನ್ಸಿಡರ್ ಮಾಡಿಲ್ಲ. ಓನರ್ ಯಾರು? ಪ್ರಕಾಶ್ ಅನ್ನೋರ ಹೆಸರಲ್ಲಿ ಇದೆ. ಆ ಒಂದು ಪ್ರಕಾಶ್ ಅನ್ನೋರ ಹೆಸರಲ್ಲಿ ಇರೋದ್ರಿಂದ ಇನ್ ಕೇಸ್ ಇದ್ರೇನು ಇವ್ರು ಏನಕ್ಕೆ ಅಲ್ಲಿ ಹೋಗಿ ರೇಪ್ ಮಾಡ್ತಾರ ಅನ್ನೋದೊಂದು ಪ್ರಶ್ನೆ. ಅದೊಂದು ಪ್ರಮುಖವಾದ ಪ್ರಶ್ನೆ. ಈ ಬೇರೆಯವ್ರು ಯಾರ್ದೋ ಮನೇಲಿ ಹೋಗಿ ರೇಪ್ ಮಾಡಕ್ಕಾಗುತ್ತಾ? ಬಿಡ್ತಾರಾ? ಇದು ಒಂದು ಪ್ರಶ್ನೆ. ಇದನ್ನ ಪರಿಗಣನೆಗೆ ತಗೊಂಡಿಲ್ಲ. ಇದು 2020 ಏನು ಈ ಒಂದು ಮಹಿಳೆ ಕೆಲಸ ಮಾಡ್ತಾ ಇದ್ರು, ಆ ಮಹಿಳೆ ಅಲ್ಲಿ ಕೆಲಸ ಬಿಟ್ರು ಅಂತ ಅವರದೇ ವಿಟ್ನೆಸ್ಗಳಾದ ಅವರ ಗಂಡ, ಅವರ ಮಗಳು ಮತ್ತೆ ತಂಗಿ ಎಲ್ಲರೂ ವಿಟ್ನೆಸ್ ಆಗಿದ್ದಾರೆ. ಅವರು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೇಳಿದ್ದಾರೆ 2021 ರೇಪ್ ಆಗಿದೆ ಅಂತ ಆ ಮಹಿಳೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ಈ 2020 ಕೆಲಸ ಬಿಟ್ಟ ಮೇಲೆ 2021 ಹೆಂಗ್ ರೇಪ್ ಆಗಕ್ ಸಾಧ್ಯ? ಇದನ್ನ ಕೋರ್ಟ್ ಕನ್ಸಿಡರ್ ಮಾಡಿಲ್ಲ. ಇದು ಒಂದು ಪ್ರಮುಖವಾದ ಅಂಶ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಮಹಜರ್ ಅಂತ ಮಾಡ್ತಾರೆ ನಮ್ಮಲ್ಲಿ. CRPC ಅಡಿಯಲ್ಲಿ ಮಹಜರ್ ಮಾಡ್ಬೇಕು. ಯಾವುದೇ ಒಂದು ಮಹಜರ್ ಕಂಡಕ್ಟ್ ಮಾಡಿದಲ್ಲಿ ಅಲ್ಲಿ ಅಕ್ಕಪಕ್ಕ ವಿಟ್ನೆಸ್ ಗಳನ್ನ ಸೆಕ್ಷನ್ 100 ಕ್ಲಾಸ್ 5 ಆಫ್ CRPC ಅಡಿಯಲ್ಲಿ ಲೋಕಲ್ ಪಂಚ್ ವಿಟ್ನೆಸ್ ಅಥವಾ ಇಂಡಿಪೆಂಡೆಂಟ್ ವಿಟ್ನೆಸ್ ನ ಅಲ್ಲಿ ತಗೋಬೇಕಾಗುತ್ತೆ. ಅವ್ರದ್ದು ಒಂದು ಸಿಗ್ನೇಚರ್ ತಗೋಬೇಕಾಗುತ್ತೆ. ಅವ್ರು ಹೇಳ್ಬೇಕಾಗುತ್ತೆ, ನಾನು ಇಂಥದನ್ನ ಇವ್ರು ಇಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತಂತೆ, ಅದನ್ನ ನಾನು ಇವ್ರು ಏನು ತಗೊಂತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ, ನಾನು ಕಣ್ಣಾರೆ ನೋಡಿದ್ದೀನಿ, ಅದರ ಬಟ್ಟೆಗಳಾಗ್ಬೋದು, ವಾಟ್ ಎವರ್ ಇಟ್ ಇಸ್, ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಿಗ್ನೇಚರ್ ಹಾಕ್ಬೇಕು. ಆ ಒಂದು ಯಾವುದೇ ರೀತಿ ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಈ ಒಂದು ಕೇಸಲ್ಲಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿಲ್ಲ. ಇಟ್ ಈಸ್ ಇನ್ಅಡ್ಮಿಸಿಬಲ್ ಇನ್ ದಿ ಲಾ. ಯಾಕಂದ್ರೆ ವಿಟ್ನೆಸ್ ನ ಮುಂದೆನೆ ಏನೋ ಒಂದು ಮಹಜರ್ ಪ್ರಕ್ರಿಯೆ ಮಾಡಬೇಕಾಗಿ ಬರುತ್ತೆ. ಓನ್ಲಿ ಆನ್ ದ ಸೋಲ್ ಬೇಸಿಸ್ ಆಫ್ ದಿ ವಿಕ್ಟಮ್ ಸ್ಟೇಟ್ಮೆಂಟ್ ಮಾಡಕ್ಕಾಗಲ್ಲ. ಅವ್ರು ಸುಳ್ಳುನೇ ಹೇಳ್ತಾ ಇರ್ಬೋದು. ಕರೆಕ್ಟ್ ಅಲ್ವಾ? ಸೊ ಇದನ್ನು ಮಾಡಿಲ್ಲ. ಯಾವುದೇ ಒಂದು ಇಂಡಿಪೆಂಡೆಂಟ್ ವಿಟ್ನೆಸ್ ಆಗ್ಲಿ, ಪಂಚ್ ವಿಟ್ನೆಸ್ ಆಗ್ಲಿ ಈ ಒಂದು ಕೇಸಲ್ಲಿ ಇಲ್ಲ. ಆಮೇಲೆ 2021 ಇವ್ರದ್ದು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳ್ತಾರೆ. ಇದರಲ್ಲಿ 2024 ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ದಿನಗಳ ಹಿಂದೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಈ ಒಂದು ಮನೆ ಏನಾದ್ರೆ ರೇವಣ್ಣ ಟ್ರಾನ್ಸ್ಫರ್ ಮಾಡ್ಕೋತಾನೆ. ಪ್ರಕಾಶ್ ಇಂದ ರೇವಣ್ಣಗೆ ಟ್ರಾನ್ಸ್ಫರ್ ಆಗುತ್ತೆ. ರೇಪ್ ನಡೆದಾಗ ಪ್ರಕಾಶ್ ಅನ್ನೋರ ಹೆಸರಲ್ಲಿ ಇರುತ್ತೆ. ರೇಪ್ ಆದ್ಮೇಲೆ ಪ್ರಕಾಶ್ ಇಂದ
ಅವರ ಸೂರಜ್ ರೇವಣ್ಣ. ಸೂರಜ್ ರೇವಣ್ಣಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗುತ್ತೆ ಈ ಒಂದು ಮನೆ. ಮನೆ ಹೌದು. ಆ ಮನೆ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಗೃಹಪ್ರವೇಶ ಮಾಡ್ತಾರೆ. ಆ ಒಂದು ಗೃಹಪ್ರವೇಶಕ್ಕೆ ಈ ಮಹಿಳೆ ಬರ್ತಾಳೆ. ಓಹೋ, ಯಾರು ಈಗ ಕಂಪ್ಲೇಂಟ್ ಕೊಡಿದ್ರು ಆ ಮಹಿಳೆ ಬರ್ತಾರೆ. ಈಗ ಒಂದು ಮಹಿಳೆಗೆ ರೇಪ್ ಆಗಿದೆ ಅಂತ ಹೇಳಿದ್ರೆ ಅವರ ಒಂದು ಮೆಂಟಲ್ ಸ್ಟೇಟಸ್ ಹೆಂಗಿರುತ್ತೆ? ಓಕೆ. ಅವ್ರು ಮನೆ ಬಿಟ್ಟು ಬರ್ತಾರ ಆಚೆ? ಆ ಮನೆ ಬಿಟ್ಟು ಬಂದ್ರೇನು ಆ ರೇಪ್ ಆಗಿರೋ ಜಾಗಕ್ಕೆ ತಿರ್ಗಾ ಹೋಗ್ತಾರ? ಆ ರೇಪ್ ಮಾಡಿರುವಂತ ವ್ಯಕ್ತಿನೇ ಆ ಮುಖಾನೇ ತಿರ್ಗಾ ನೋಡ್ತಾರ ಅನ್ನೋದೊಂದು ಪ್ರಮುಖವಾದ ಕ್ವಶನ್. ಆಯ್ತಾ? ತಿರ್ಗಾ ಬರ್ತಾರೆ. ಬಂದು ಸ್ವಲ್ಪ ದಿನಗಳಾದ್ಮೇಲೆ MP ಎಲೆಕ್ಷನ್ಗಳು ಬರುತ್ತೆ. ಅದಾದ್ಮೇಲೆ ವಿಡಿಯೋಗಳು ಆಚೆ ಬರುತ್ತೆ. ವಿಡಿಯೋಗಳು ಆಚೆ ಬಂದಾದ್ಮೇಲೆ ಅವ್ರಾಗ ಅವರೇ ಕಂಪ್ಲೇಂಟ್ ಕೊಡಲ್ಲ, ಯಾರೋ ಕಂಪ್ಲೇಂಟ್ ಕೊಡಿಸ್ತಾರೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್.